ನನ್ನ ಮಧ್ಯಾಹ್ನದ ಫುಡ್ ಬ್ಲಾಗ್ ಅನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು. ತಿನ್ನುವಾಗ ನುಂಗ್ಲಿಕ್ಕಾಗದು. ಕ್ಯಾನ್ಸರ್ಗೆ ತುಂಬಾನೇ ಒಳ್ಳೇದು ಇದೆಲ್ಲ. ಇಲ್ಲೇ ನೆಟ್ಕೊಂಡಿದ್ಯಾ? ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನನ್ನ ಮಧ್ಯಾಹ್ನದ ಫುಡ್ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇವತ್ತೇನು ಗೊತ್ತಾ, ಮನೇಲಿ ಸ್ಪೆಷಲ್ ಮಾಡ್ತಾ ಇರೋವಂಥದ್ದು. ಸೊ ಈಗ ನಮಗೆ ಹೊರಗಡೆ ಎಲ್ಲಿ ಹೋದ್ರೂ ಈ ಬೆಟ್ಟದ ನೆಲ್ಲಿಕಾಯಿ ಕಾಣಿಸ್ತಾ ಇರುತ್ತೆ. ಸೊ ತುಂಬ ಜನರು ಇದು ಒಂದು ಏನಂದರೆ ತಿನ್ಲಿಕ್ಕೆ ಅಷ್ಟಾಗಿ ಇಷ್ಟಪಡೋದಿಲ್ಲ, ಒಗ್ರೊಗ್ರಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಷ್ಟ ಆಗೋದಿಲ್ಲ. ಕೆಲವರಂತೂ ತಂದು ತಿನ್ನೋದೇ ಇಲ್ಲ. ಸೊ ಇದರಲ್ಲಿ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಈ ಟೈಮ್ನಲ್ಲಂತೂ ತಿನ್ನೋದ್ರಿಂದ ನಮಗೆ ಈಗ ನೋಡಿ ಹೇರ್ ಫಾಲ್ ಆಗ್ತಾಯಿದೆ ಅಂತ ಹೇಳಿ ನನಗೆ ಸಿಕ್ಕಾಪಟ್ಟೆ ಜನರು ಕಮೆಂಟ್ ಮಾಡ್ತಾ ಇರ್ತಾರೆ, ನಿಮ್ಮ ಹೇರ್ಗೆ ಏನು ಯೂಸ್ ಮಾಡ್ತೀರಾ, ಇಷ್ಟು ಉದ್ದ ಇದೆ, ಎಷ್ಟು ಚೆನ್ನಾಗಿದೆ ಹೇರ್ ಅಂತ ಹೇಳ್ಬಿಟ್ಟು. ನಾವು ಬರೀ ಪ್ರಾಡಕ್ಟ್ಸ್ಗಳನ್ನ ಬರೀ ತಲೆಗೆ ಹಾಕೋದಷ್ಟೇ ಅಲ್ಲ, ಹೊಟ್ಟೆ ಒಳಗೂ ಕೂಡ ನಾವು ಮನೇಲಿ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ನ ಹಾಕಬೇಕು. ಅದರಲ್ಲಿ ನಲ್ಲಿಕಾಯಿ ಅಂತೂ ಬೆಸ್ಟ್ ಅಂತ ಹೇಳ್ತೀನಿ. ಇದು ಹೇರ್ ಫಾಲ್ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ಹೇರ್ ಗ್ರೋತ್ ಆಗಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಮತ್ತು ಲಿವರ್ನ ಕ್ಲೀನ್ ಮಾಡಲಿಕ್ಕೆ, ಡಿಟಾಕ್ಸ್ ಮಾಡಲಿಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಈ ಥರ ಹೇಳ್ತಾ ಹೋದರೆ ಇನ್ನು ಕ್ಯಾನ್ಸರ್ಗೆ ತುಂಬಾ ಒಳ್ಳೆಯದು ಇದೆಲ್ಲ. ಅದಕ್ಕಾಗಿ ನೀವು ಜ್ಯೂಸ್ ರೀತಿಯಾಗಿ ಅಥವಾ ಈ ಥರ ಅಡುಗೆಯಲ್ಲಿ ಏನಾದರೂ ಬಳಸ್ಕೊಂಡು ತಿನ್ನೋದ್ರಾಗಿರ್ಬೋದು, ನೀವು ಮಾಡೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ. ಅದಕ್ಕಾಗಿ ನಾನು ಇವತ್ತು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಗೊತ್ತಾ, ಈ ನಲ್ಲಿಕಾಯನ್ನು ಬಳಸಿ ನಲ್ಲಿಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಫಸ್ಟು ನಾನೀಗ ಅನ್ನ ಮಾಡ್ಕೋಬೇಕು. ನಲ್ಲಿಕಾಯಿ ಚಿತ್ರಾನ್ನ ಮಾಡಲಿಕ್ಕೆ ಅನ್ನ ಆಲ್ರೆಡಿ ಇಟ್ಟಿದ್ದೀನಿ. ಅಷ್ಟರಲ್ಲಿ ಒಗ್ಗರಣೆಗೆ ಏನೆಲ್ಲ ಬೇಕೋ ಅದನ್ನು ರೆಡಿ ಮಾಡೋಣ. ಫ್ರೆಂಡ್ಸ್, ನನಗೆ ತುಂಬ ಜನರು ಕೂಡ ಕೇಳ್ತಿರ್ತಾರೆ, ನೀವು ರೈಸ್ನ ಬಂದುಬಿಟ್ಟು ಪಾತ್ರೆಯಲ್ಲೂ ಮಾಡಲ್ಲ, ಕುಕ್ಕರಲ್ಲೂ ಮಾಡಲ್ಲ, ರೈಸ್ ಕುಕ್ಕರಲ್ಲಿ ಮಾಡ್ತೀರಿ ಅಂತ ಹೇಳ್ತೀರಾ, ಅದು ಹೇಗೆ ಯೂಸ್ ಆಗುತ್ತಾ ನಮಗೆ ಅಂತ ಹೇಳ್ಬಿಟ್ಟು. ನೋಡಿ, ಈ ಥರ ರೈಸ್ ಹಾಕಿ ಇಟ್ಬಿಡೋದು ಅಷ್ಟೇ, ಇನ್ನೇನು ಕೆಲಸ ಇಲ್ಲ. ನಾನು ಇದು ಡೆಲಿವರಿ ಆದಾಗಿಂದ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಸ್ವಲ್ಪ ರೈಸ್ ಬಸಿಯೋದು ಅದೆಲ್ಲ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅಂತ. ಜೊತೆಗೆ ನೀವು ಪಾತ್ರೆಯಲ್ಲಿ ಅನ್ನ ಮಾಡೋದಕ್ಕೂ ಇದರಲ್ಲಿ ಅನ್ನ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ರಾತ್ರಿ ಸಿನಿಮಾಗೆ ಸ್ವಲ್ಪ ಅನ್ನ ಬೇಕಾಗಿತ್ತು ಅಂದರೆ ನೋಡಿ, ಪಾತ್ರೆಯಲ್ಲಿ ಅನ್ನ ಮಾಡ್ತೀವಲ್ವ, ಇದು ನೋಡಿ ಈ ಥರ ಒಂಥರ ಮುದ್ದೆ ಥರ ಅನಿಸುತ್ತೆ, ಈ ಥರ ಇರುತ್ತೆ. ಬಟ್ ನಾವು ರೈಸ್ ಕುಕ್ಕರಲ್ಲಿ ಅನ್ನ ಮಾಡ್ತೀವಲ್ವ, ಆ ಥರ ಅನ್ಸೋದಿಲ್ಲ, ಉದ್ರುದ್ರಾಗಿರುತ್ತೆ, ಮಲ್ಲಿಗೆ ಹೂ ಥರ ಇರುತ್ತೆ. ಜೊತೆಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾವು ಇದನ್ನು ಲೋ ಕಾರ್ಬ್ಸಲ್ಲಿ ಕೂಡ ಕುಕ್ ಮಾಡ್ಬೋದು. ಅಂದರೆ ಗಂಜಿನ ಸಪ್ರೇಟ್ ಮಾಡಿಬಿಟ್ಟು, ಕೆಲವ್ರಿಗೆ ಗಂಜಿ ತಗೊಳ್ಳೋದಿಲ್ಲ, ಬೇಡ ಅಂತ ಹೇಳ್ತಾರೆ. ಸೊ ನಾವು ಗಂಜಿ ಇಲ್ದಲೇ ಬರೀ ಅನ್ನ ಅಷ್ಟೇ ಮಾಡ್ಕೋಬಹುದು, ಗಂಜಿನ ಸಪ್ರೇಟ್ ಮಾಡಿಬಿಟ್ಟು. ಇದರಲ್ಲೇ ಬ್ರೌನ್ ರೈಸು ಮಾಡ್ಬೋದು, ವೈಟ್ ರೈಸು ಮಾಡ್ಬೋದು. ಸೊ ನಾನು ಇದನ್ನು ಬ್ರೌನ್ ರೈಸ್ ಮಾಡಲಿಕ್ಕೆ ಫಸ್ಟೆಲ್ಲ ಕುಕ್ಕರಲ್ಲಿ ಮಾಡ್ತಾಯಿದ್ದೆ. ಕುಕ್ಕರಲ್ಲಿ ಮಾಡೋದ್ರಿಂದ ಒಂದು ಏನಿಲ್ಲ ಅಂದರೂ 7-8 ವಿಷಲ್ ಕೂಗಿಸ್ಬೇಕು ನಾವು. ಬ್ರೌನ್ ರೈಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತುಂಬ ಹಿಡಿಯುತ್ತೆ. ಹಾಗಾಗಿ ಇದು ನನಗೆ ತುಂಬ ಬೆನಿಫಿಟ್ ಅನ್ನಿಸ್ತು. ಇದನ್ನು ನಾನು ಅಗಾರೋದಲ್ಲಿ ತೊಗೊಂಡಿರೋವಂಥದ್ದು. ಬರೀ ಅನ್ನ ಒಂದೇ ಮಾಡೋದಂತ ಅಲ್ಲ, ಇದರಲ್ಲಿ ಸ್ಲೋ ಕುಕ್ ಮಾಡ್ಬೋದು, ಮತ್ತು ಸ್ಟೀಮ್ ಮಾಡ್ಕೋಬಹುದು, ಪೊರಿಜ್ ಕೂಡ ಮಾಡ್ಬೋದು, ಮತ್ತೆ ಶಾರ್ಟ್ ಗ್ರೈನ್ ಕೂಡ ಮಾಡಬಹುದು. ಸೊ ಈ ತರ ಸಾಕಷ್ಟು ಆಪ್ಷನ್ಸ್ ಇದೆ. ಇನ್ನೊಂದೇನು ಗೊತ್ತಾ, ನಾನು ಈ ರೈಸ್ ಕುಕ್ಕರ್ ತಂದಾಗಿಂದ ಪಾತ್ರೆಯಲ್ಲಿ ಕುಕ್ಕರಲ್ಲಿ ಅನ್ನ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀನಿ, ಏಕೆಂದ್ರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿದೆ ಇದ್ರಲ್ಲಿ ಮಾಡೋದ್ರಿಂದ. ಸೊ ಬನ್ನಿ, ಈಗ ನಲ್ಲಿಕಾಯಿನ ತುರಿದ್ಬಿಟ್ಟು ರೆಡಿ ಮಾಡ್ಕೋಬೇಕು ಫಸ್ಟು. ಇನ್ನೇನು ಅನ್ನ ಕೂಡ ಆಗಕ್ಕೆ ಬಂತು, ಜಸ್ಟ್ 1 ಮಿನಿಟ್ ಇದೆ ನೋಡಿ, ಟೈಮಿಂಗ್ ಕೂಡ ಗೊತ್ತಾಗುತ್ತೆ ನಮಗೆ. ಫಸ್ಟು ನಲ್ಲಿಕಾಯಿನ ತುರಿದಿಟ್ಕೊಳ್ಳೋಣ. ಬೇಕು ಅಂದರೆ ಬೀಜನ ತೆಗೆದುಬಿಟ್ಟು ಸ್ವಲ್ಪ ತರ್ತರಿಯಾಗಿ ಮಿಕ್ಸಿಯಲ್ಲಿ ಕೂಡ ಗ್ರೈಂಡ್ ಮಾಡ್ಬೋದು. ಬಟ್ ನಾನು ತುರಿತಾ ಇದ್ದೀನಿ, ಒಂದು ಅರ್ಧ ಕಪ್ ಆಗೋಷ್ಟು ತುರಿದಿಟ್ಕೋಬೇಕು. ಫ್ರೆಂಡ್ಸ್, ಈಗ ನಲ್ಲಿಕಾಯಿ ಸೀಸನ್ ಅಲ್ವಾ, ನಿಮಗೆ ಬೇರೆ ಬೇರೆ ಥರದ ರೆಸಿಪೀಸ್ಗಳೆಲ್ಲ ತೋರಿಸ್ತೀನಿ. ನನ್ನ ಫೇವ್ರೆಟ್ ರೆಸಿಪೀಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಈಗ ನಲ್ಲಿಕಾಯಿ ಮತ್ತು ಇದಕ್ಕೆ ಸ್ವಲ್ಪ ಕಾಯಿ ಹಾಕ್ತಾ ಇದ್ದೀನಿ. ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ತುರಿದಿಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಅನ್ನ ಕೂಡ ರೆಡಿಯಾಗಿದೆ ನೋಡಿ. ಸೊ ಓಪನ್ ಮಾಡಿ ತೋರಿಸ್ತೀನಿ ಹೇಗಾಗಿದೆ ಅಂತ. ನೋಡಿ, ಸಕ್ಕತ್ತಾಗಿದೆ. ನಿಮಗೆ ಈ ರೈಸ್ ಕುಕ್ಕರ್ ಬಂದುಬಿಟ್ಟು ಅಮೆಝಾನಲ್ಲಿ ಹಾಗೆ ಅಗಾರೋರವರ ವೆಬ್ಸೈಟ್ನಲ್ಲಿ ಕೂಡ ಸಿಗುತ್ತೆ. ಇದರ ಪ್ರಾಡಕ್ಟ್ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಫ್ರೆಂಡ್ಸ್, ಈಗ ಒಗ್ಗರಣೆ ಆಗೋಷ್ಟೊತ್ತಿಗೆ ಇದು ಸ್ವಲ್ಪ ಅನ್ನ ಉದ್ರುದ್ರಾಗ ಆಗಬೇಕು. ಅದಕ್ಕೆ ಒಂದು ಪ್ಲೇಟಿಗೆ ಹಾಕಿಡ್ತಾ ಇದ್ದೀನಿ, ಸ್ವಲ್ಪ ಆರ್ಲಿ. ಇದು ಗಡ್ಡೆ ಕಟ್ಟೋದೇ ಇಲ್ಲ ಅಲ್ವಾ? ಈ ಥರ ಚೆನ್ನಾಗಿರುತ್ತೆ. ಫಸ್ಟ್ ಇದಕ್ಕೆ
ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಸೊ ಎಣ್ಣೆ ಹಾಕಾದ್ಮೇಲೆ ಇದು ಚೆನ್ನಾಗಿ ಬಿಸಿ ಆಗಲಿ. ಇದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಕಡಲೆಬೇಳೆ, ಒಂದು ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆ, ಹಾಗೆ 1-2 ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜ ಇವೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಕೆಂಪಗಾದ್ಮೇಲೆ 1-2 ಹಸಿಮೆಣಸಿನ್ಕಾಯಿ ಈ ರೀತಿ ಸೀಳ್ಬಿಟ್ಟು ಹಾಕೋಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 1 ಇಂಚಿನಷ್ಟು ಶುಂಠಿನ ಈ ರೀತಿ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ. ಇದು ಫ್ಲೇವರು ಚೆನ್ನಾಗಿರುತ್ತೆ. ಸೊ ಒಂದು ವೇಳೆ ನಿಮಗೆ ಶುಂಠಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಸ್ವಲ್ಪ ಹಸಿ ವಾಸನೆ ಹೋಗಿ. ಹಾಗೆ ನಾನಿಲ್ಲಿ ನೆಲ್ಲಿಕಾಯಿನ ತುರಿದಿಟ್ಕೊಂಡಿದ್ದೀನಲ್ವ, ಒಂದು 4 ನೆಲ್ಲಿಕಾಯಿ ಹಾಕ್ತಾ ಇದ್ದೀನಿ. ಸೊ ಇದನ್ನು ತುರಿದ್ಬಿಟ್ಟು ಹಾಕ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅಂತ. ಇದಕ್ಕೆ 1/2 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಇದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಅನ್ನಕ್ಕೆ ಉಪ್ಪು ಹಾಕಿದ್ದೀನಿ. ಬರೀ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ನೀರು ಯಾಕೆ ಅಂದರೆ ಸೊ ಇದು ಸ್ವಲ್ಪ ಡ್ರೈ ಇರುತ್ತಲ್ವ, ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡೋದೆ ಚೆನ್ನಾಗಿರುತ್ತೆ ಅನ್ನ, ಬಟ್ ತಿನ್ನುವಾಗ ನುಂಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಸ್ವಲ್ಪ ನೀರು ಹಾಕ್ತೀನಿ. ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ನೀರು ಹಾಕಿದ್ರೆ ಈಗ ಲಾಸ್ಟಿಗೆ ಹಸಿ ಕಾಯಿ ತುರಿ ಹಾಕ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ತುರಿದಿಟ್ಕೊಂಡಿದ್ದೆ, ಇದನ್ನು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ಬಟ್ ತಿನ್ನುವಾಗ ಬಾಯಿಗೆ ಸಿಗುತ್ತಲ್ವ, ಆ ಟೈಮ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಕೂಡ ಹಾಕಿ ಒಂದ್ಸಲ ಮಿಕ್ಸ್ ಮಾಡೋಣ. ನೀವು ಬೇಕು ಅಂದರೆ ಕಾಯಿ ಹಾಕ್ತಲೇ ಗೊಜ್ಜನ್ನ ರೆಡಿ ಮಾಡಿಕೊಂಡು ಎತ್ತಿಟ್ಕೋಬೋದು. ಆರಾಮ್ಸೆ ನಿಮ್ಗೆ ಯಾವಾಗ ಬೇಕೋ ಅವಾಗ ರೈಸ್ ಹಾಕಿ ಮಿಕ್ಸ್ ಮಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಸೊ ಈಗ ನಮಗೆ ನಲ್ಲಿಕಾಯಿ ಗೊಜ್ಜು ರೆಡಿ ಆಗಿದೆ. ಇದಕ್ಕೆ ಅನ್ನ ಹಾಕಿ ಮಿಕ್ಸ್ ಮಾಡೋಣ. ನೋಡಿ ಅನ್ನ ಯಾವ ಥರ ಇದೆ ಅಂತ. ಈ ಥರ ಉದ್ರುದ್ರಾಗಿರಬೇಕು, ಚೆನ್ನಾಗಿರುತ್ತೆ. ನೀವು ಬಿಸಿ ಅನ್ನದಲ್ಲೇ ಮಾಡಬೇಕಂತ ಏನಿಲ್ಲ, ಉಳಿದಿರೋ ಅನ್ನದಲ್ಲಿ ಕೂಡ ಮಾಡ್ಕೋಬೋದು. ಈಗ ಅನ್ನ ಹಾಕ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಲ್ಲಿಕಾಯಿ ಯಾರೆಲ್ಲ ತಿನ್ಲಿಕ್ಕೆ ಇಷ್ಟಪಡಲ್ವೋ ಅವ್ರಿಗೆ ಈ ಥರ ನಲ್ಲಿಕಾಯಿ ಚಿತ್ರಾನ್ನ, ರಸಮ್ ಮಾಡ್ಬೋದು, ಸಾರು ಮಾಡ್ಬೋದು, ಅಥವಾ ನಲ್ಲಿಕಾಯಿ ಕ್ಯಾಂಡಿ ಮಾಡ್ಬೋದು. ನಮ್ಮ ಕೇಕ್ಸ್ ಆ್ಯಂಡ್ ಬೇಕ್ಸ್ ಪಾಕಶಾಲೆಯಲ್ಲಿ ನಲ್ಲಿಕಾಯಿ ಕ್ಯಾಂಡಿ ಕೂಡ ಮಾಡಿ ತೋರಿಸಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಾವು ಹೊರಗಡೆ ನಲ್ಲಿಕಾಯಿ ಕ್ಯಾಂಡಿ ತರ್ತೀವಲ್ವ, ಸೇಮ್ ಅದೇ ರೀತಿಯಾಗಿ ಮನೇಲಿ ಮಾಡ್ಬೋದು. ಆರಾಮ್ಸೆ ನೀವು ಒಂದು 6 ತಿಂಗಳು ಸ್ಟೋರ್ ಮಾಡಿಟ್ರು ಏನೂ ಆಗೋದಿಲ್ಲ. ಸೊ ಆ ರೆಸಿಪಿ ನೋಡಿಲ್ಲ ಅಂದರೆ ಆ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ, ಸಿಗುತ್ತೆ ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ಮತ್ತು ಇದಕ್ಕೆ ನಿಂಬೆ ರಸ ಏನೂ ಹಾಕೋ ಅಗತ್ಯ ಇಲ್ಲ. ಇದನ್ನು ಚೆನ್ನಾಗಿ ಗೊಜ್ಜಿನ ಜೊತೆ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಬೇಕು. ಸೊ ಬಿಸಿ ಬಿಸಿ ನಲ್ಲಿಕಾಯಿ ಚಿತ್ರಾನ್ನ ರೆಡಿ ಆಗಿದೆ. ಇನ್ನು ನೆಕ್ಸ್ಟ್ ಬಂದು ಸಂಡಿಗೆ ಹುರಿತೀನಿ. ಏನು ಇಟ್ಕೊಂಡಿದೀಯಾ? ನಾನು ರೆಡ್ ಪೆಪ್ಪರ್ ಇಟ್ಕೊಂಡಿದ್ದೀನಿ. ರೆಡ್ ಫ್ಲವರ್ ಅಂತೆ. ರೆಡ್ ಫ್ಲವರ್. ರೆಡ್ ಫ್ಲವರಾ? ಬಟ್ಟು ಚೆನ್ನಾಗಿದೆ ಚೆನ್ನಮ್ಮ. ಬಟ್ಟು ತೋರಿಸು. ವಾ, ಇಲ್ಲೇನು ಇಟ್ಕೊಂಡಿದೀಯಾ? ಫ್ರೆಂಡ್ಸ್, ಇನ್ನು ಈಗ ರೈಸ್ ರೆಡಿ ಆಗಿದೆ. ಸ್ವಲ್ಪ ಇದಕ್ಕೆ ಸಂಡಿಗೆನ ಹುರಿತಾ ಇದ್ದೀನಿ. ಇದು ಸಾಬುದಾನ ಸಂಡಿಗೆ, ಯಾವುದಾದ್ರೂ ಚೆನ್ನಾಗಿರುತ್ತೆ ಕಾಂಬಿನೇಷನ್.
ಚಿನಿಮಾಗೆ ಇವಾಗ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ, ಹಾಗಾಗಿ ಸ್ವಲ್ಪ ತರಲೆ ಮಾಡ್ತಿರ್ತಾಳೆ. ಅವಳು ಹಿಂಗೆ ಕಿಚನಲ್ಲಿ ಮಾಡಿದ್ರೇ ಸ್ವಲ್ಪ ಇದು ಟೈಮ್ ಪಾಸ್ ಆಗುತ್ತೆ, ಸ್ವಲ್ಪ ಕುಕ್ಕಿಂಗು ಇಂಟ್ರೆಸ್ಟ್ ಬರುತ್ತೆ. ಚಿನಿಮಾ ನಿನಗೆ ಸಂಡಿಗೆ ಕೊಡ್ತೀನಿ, ಓಕೆನಾ? ವಾವ್, ನೋಡಿಲಿ ನೇ ನೀನು ಹಿಂಗೆ ಮಾಡ್ತೀಯ. ಚಿನ್ನ ಇದು ಏನಿದು ಏನಿದು ಏನಿದೆ ಹೇಳ್ಬೇಕು. ಏನಿದು? ಕ್ಯಾರೆಟ್. ಯಾವ ಕಲರಲ್ಲಿ ಐತೆ? ಆರೆಂಜ್ ಕಲರ್. ನಿಂಗೆ ಬರಲ್ಲ? ಸಾಕು. ಅವಳಿಗೆ ಒಂದ್ಸಲ ಹಿಂಗೆ ನಾನು ಕಟ್ ಮಾಡ್ತೀನಿ. ಅವಳಿಗೆ ಒಂದ್ಸಲ ಕಟ್ ಮಾಡಕ್ಕೆ ಕೊಟ್ಟರೆ ಅವಳಿಗೆ ಸಮಾಧಾನ. ಇನ್ನು ಚಿನ್ನಿಮಗೂ ಕೂಡ ಇವತ್ತು ಇದೇ ಚಿತ್ರಾನ್ನ ತಿನ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅವಳಿಗೆ ಹೇಳಬೇಕು ಅಂದರೆ ಇದು ನಲ್ಲಿಕಾಯಿ ಡೈರೆಕ್ಟಾಗಿ ತಿನ್ಲಿಕ್ಕೆ ಇಷ್ಟ ಆಗೋದಿಲ್ಲ, ಸ್ವಲ್ಪ ಒಗ್ರೊಗ್ರಾಗಿರುತ್ತಲ್ವ, ನಮಗೇನೆ ಆಗಲ್ಲ. ಫ್ರೆಂಡ್ಸ್, ಮಧ್ಯಾಹ್ನದ ಲಂಚ್ ರೆಡಿ ಆಯಿತು, ಸರ್ವ್ ಮಾಡ್ತಾ ಇದ್ದೀನಿ. ಘಮ ಘಮ. ವಿಡಿಯೋ ಯಾವಾಗ ಮುಗಿಯುತ್ತೋ ನಾವು ಯಾವಾಗ ತಿಂತೀವಿ. ಫ್ರೆಂಡ್ಸ್, ನಾನು ಇದಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕ್ಯಾರೆಟು ಹಾಗೆ ಸ್ವಲ್ಪ ಚಟ್ನಿ ಇದೆ. ಅಂದರೆ ಇದ್ರ ಕಾಂಬಿನೇಷನ್ ಈ ಚಿತ್ರಾನ್ನಕ್ಕೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇನ್ನು ಮಧ್ಯಾಹ್ನದ ಲಂಚ್ ಇದು ಇವತ್ತಿಂದು. ಸಖತ್ತಾಗಿದೆ. ಆ್ಯಂಡ್ ಈಗ ನಾನಿನ್ನ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ತುಂಬ ಸಖತ್ತಾಗಿದೆ. ಒಂದು 4 ನಲ್ಲಿಕಾಯಿ ಇದ್ರೆ ಸಾಕು, ಸೂಪರ್ ಆಗಿರುವಂತಹ ನಲ್ಲಿಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ. ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಿತ್ತು ಅನ್ನೋದನ್ನು ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ನನಗೂ ಖುಷಿ ಆಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.